ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿಲ್ಲ ನಿಮ್ಗೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ತೋರ್ಸತ್ತೇನೆ. ಸ್ವಲ್ಪ ಲೇಟ್ ಆಗಿತ್ತು. ನಾನಿಲ್ಲಿ ಮಾಡತ್ತೀನಿ ಚುರ್ಮರಿ ಸುಸ್ಲಾ. ಉತ್ತರ ಕರ್ನಾಟಕ ಚುರ್ಮರಿ ಒಗ್ಗರಣೆ ಅಂತಲೂ ಹೇಳ್ಬೋದು, ಚುರ್ಮರಿ ಸುಸ್ಲಾನು ಅಂತ ಹೇಳ್ಬೋದು. ನಾನೀಗಿಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೊಂಡೇನಿ. ಒಂದು ಸ್ವಲ್ಪ ಪುಟಾಣಿ ಬೇಕಿದ್ದಕ್ಕೆ ಪುಟಾಣಿ ಹಿಟ್ಟು, ಪುಟಾಣಿ ಪೌಡರ್ ಮಾಡಿ ಇಟ್ಕೊಂಡೇನಿ. ಎಲ್ಲ ಶೇಂಗಾ ಹಾಕತ್ತೇನೆ. ಫ್ರೆಂಡ್ಸ್, ಇದು ಮಾಡಿರಿ ಬ್ರೇಕ್ಫಾಸ್ಟಿಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್, ಭಾಳ ಟೇಸ್ಟ್ ಆಗ್ತೈತಿ. ಇದನ್ನು ಚುರ್ಮರಿ ಒಗ್ಗರಣೆನೂ ಅನ್ಬೋದು, ಇಲ್ಲಾಂದರೆ ಚುರ್ಮರಿ ಸುಸ್ಲಾ ಅಂತ ನಾವು ಹೇಳ್ತೇವೆ. ಶೇಂಗಾ ಹಾಕಬೇಕು, ಶೇಂಗಾನ ಟೇಸ್ಟ್ ಇದಕ್ಕೆ. ಶೇಂಗಾ ಒಂದು ಸ್ವಲ್ಪ ಹುರ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ನೋಡ್ತೀರಿ, ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ನಾನು ಇನ್ನೂ ಜಾಸ್ತಿ ಯಾರೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈಗೆಲ್ಲ ನೋಡಿರಿ, ಶೇಂಗಾ ಒಂದು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ರೆ ಟೇಸ್ಟ್ ಆಗ್ತೈತಿ. ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿಕೊಂಡು ಮೆಣಸಿನ್ಕಾಯಿ ನೋಡಿರಿ ಎಲ್ಲ ಹುರ್ಕೈತಿ. ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ತೀನಿ. ಕೊತ್ತಂಬರಿ, ಕರಿಬೇವು ಇದ್ದರೆ ಹಾಕೋಬೋದು. ನನ್ನ ಕಡೆ ಕರಿಬೇವು ಇಲ್ಲ, ಅದಕ್ಕೆ ನಾನು ಬರೀ ಕೊತ್ತಂಬರಿ ಅಷ್ಟೇ ಹಾಕ್ಕೊಂಡೇನಿ. ನಾನು ಚುರ್ಮರಿನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು, ಬ್ರೌನ್ ಕಲರ್ ಆಗಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕಬೇಕು, ಎಣ್ಣೆ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಚುರ್ಮರಿ ಎಲ್ಲ ಜಾಸ್ತಿ ಎಣ್ಣೆ ಆಗಂಗಿಲ್ಲ, ಅಬ್ಸರ್ವ್ ಆಗಂಗಿಲ್ಲ. ನೆಕ್ಸ್ಟ್ ನಾನಿಲ್ಲೇ ಉಪ್ಪು ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಉಪ್ಪು ಇಲ್ಲೇ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಚುರ್ಮರಿ ಒಳಗೆ ಒಂದು ಸ್ವಲ್ಪ ಉಪ್ಪು ಇರ್ತೈತಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೋಡಿರಿ, ಈಗ ಒಗ್ಗರಣೆ ರೆಡಿ ಐತಿ. ಇದನ್ನು ನೀವು ಈ ಥರ ಮಾಡಿಕೊಂಡು ನೀವು ಯಾವಾಗಾದರೂ ಚುರ್ಮರಿನ ಕಲಸಿ ಮಾಡ್ಕೋಬೋದು. ಇದನ್ನು ಒಗ್ಗರಣೆ ಫ್ರಿಜ್ ಒಳಗೆ ರೆಡಿ ಮಾಡಿ ಇಟ್ಕೋಬೋದು. ನೋಡಿರಿ, ನಾನಿಲ್ಲಿ ಚುರ್ಮರಿ ಹಾಕ್ಕೊಂಡೇನಿ ಒಂದು ಬುಟ್ಟಿ ಒಳಗೆ. ಅದನ್ನು ನೀರು ಹಾಕಿ ತೊಳೆದು ಈಗ ಅದನ್ನು ಹಿಂಡಿ ತೆಗೆದು ಇದು ಮಾಡ್ತೀನಿ. ನಿಮ್ಗೆ ಹಂಗೆ ಒಣದ ಚುರ್ಮರಿ ಒಗ್ಗರಣೆ ಬೇಕಾಗಿತ್ತಂದ್ರೆ ಅದನ್ನು ಒಣನೂ ಮಾಡ್ಬೋದು. ಈ ಥರನೂ ತೋಯಿಸಿ ಮಾಡಿನೂ ಮಾಡ್ಬೋದು. ಇದಕ್ಕೆ ನಾವು ತೋರಿಸಿದ ಚುರ್ಮರಿ ಇಲ್ಲಾಂದ್ರೆ ಸುಸ್ಲಾ ಅಂತೀವಿ. ಚೆನ್ನಾಗಿ ಇದನ್ನೆಲ್ಲ ನೀರೆಲ್ಲ ತೆಗೆದು ಹಾಕಿ ಕಲಿಸ್ತೀನಿ. ಇನ್ನೊಂದು ನಾನು ಕಲಿಸ್ಕೊಳತ್ತೀನಿ. ಆ್ಯಕ್ಚುಲಿ ಅದು ಒಗ್ಗರಣೆ ಭಾಳ ಇತ್ತು, ನಾನು ತೆಗೆದು ಒಂದು ಸ್ವಲ್ಪ ಮಾಡತ್ತೀನಿ. ನಬೈದು ಅವ್ನ ಬಾಕ್ಸಿಗೆ ಮತ್ತು ಒಂದು ಸ್ವಲ್ಪ ತಿನ್ನೋಕ್ಕಷ್ಟು ಮಾಡತ್ತೀನಿ. ನೋಡ್ರಿ, ಈಗ ಕಲಿಸಾತೀನಿ. ಈ ಥರ ಉದ್ದುದ್ದ ಮೆಣಸಿನ್ಕಾಯಿ ಹಾಕಿದ್ರೆ ಸಣ್ಣ ಹುಡುಗರಿಗೆ ನಾವು ಈಸಿಯಾಗಿ ತೆಗೆದು ಈಗ ಬಾಕ್ಸಿಗೆ ಹಾಕ್ಬೋದು, ಇಲ್ಲಾಂದರೆ ತಿನ್ನೋಕ್ಕೂ ಕೊಡ್ಬೋದು. ನಾವು ಸಣ್ಣ ಹೆಚ್ಚಿಬಿಟ್ರೆ ಒಂದೊಂದು ಸಲ ಮಿಸ್ ಆಗಿ ಅವರು ತಿಂದುಬಿಡ್ತಾರೆ. ನಾನೀಗಿಲ್ಲೇ ನೆಕ್ಸ್ಟ್ ಪುಟಾಣಿ ಪೌಡರ್ ಹಾಕತ್ತೀನಿ. ಇದಕ್ಕೆ ಮೇನ್ ಇದು ಪುಟಾಣಿ ಪೌಡರ್, ಇದರಿಂದ ಟೇಸ್ಟ್ ಆಗ್ತೈತಿ. ಅಕಸ್ಮಾತಾಗಿ ನೀವು ಎಣ್ಣೆ ಏನಾದರೂ ಜಾಸ್ತಿ ಹಾಕಿಬಿಟ್ರಿ ಬೈ ಚಾನ್ಸ್, ಆವಾಗ ನೀವು ಜಾಸ್ತಿ ಪುಟಾಣಿ ಪೌಡರ್ ಹಾಕಿಬಿಟ್ರೆ ಅದು ಜಾಸ್ತಿ ನಿಮ್ಗೆ ಎಣ್ಣೆ ಅನಿಸಲ್ಲ. ಮೇಲೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆತ. ನೋಡಿರಿ, ಚುರ್ಮರಿ ಸುಸ್ಲಾ, ಚುರ್ಮರಿ ಒಗ್ಗರಣೆ
ಉತ್ತರ ಕರ್ನಾಟಕ ಸ್ಪೆಷಲ್ ರೆಡಿ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗೈತಿ. ಎಲ್ಲ ಊಟ ಎಲ್ಲ ಮುಗೀತು. ಸೊ ನಬೈನು ಸ್ಕೂಲಿಂದ ಬಂದ, ಒಂದು ಊಟ ಆಯ್ತು. ಸೊ ಈಗ ಜಸ್ಟ್ ಅರ್ಬಿ ಎಲ್ಲ ತೊಳ್ಯಾಕೆ ಹಾಕೋದಿತ್ತು, ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆ. ಸೊ ಬಟ್ಟೆ ಇದಾವ, ಬಟ್ಟೆ ಮಡಚಬೇಕೆಲ್ಲ. ಬಟ್ಟೆ ಮಡಚಿ ತೆಗ್ದಿಡ್ಬೇಕು. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿರಿ, ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇವತ್ತು ಯಾರ್ಯಾರ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳತ್ತೀರಿ ಅವ್ರಿಗೆಲ್ಲ ವಿಶ್ ಹ್ಯಾಪಿ ಬರ್ಡೇ. ಮತ್ತು ಯಾರ್ಯಾರು ಎಲ್ಲ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳತ್ತೀರಿ ಅವ್ರಿಗೆಲ್ಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಆಮೇಲೆ ನೀವು ಯಾರಿಗಾದ್ರೂ ವಿಶ್ ಮಾಡಬೇಕಂತಂದ್ರೆ, ಯಾರಾದರೂ ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದರೂ ಮೆಂಬರ್ ಇದ್ದರೆ ಅವ್ರ ಬರ್ಡೇ ಐತೆ ಅಂದ್ರೆ, ಸೊ ನೀವು ಅವ್ರ ಹೆಸರು ಕಮೆಂಟ್ ಮಾಡಿರಿ, ನಾನು ಅವ್ರಿಗೆ ವಿಶ್ ಮಾಡ್ತೇನೆ. ಯಾರು ಬರ್ಡೇ ಇರ್ತೈತಿ ಅವ್ರದ್ದು ಹೆಸರು ಕಮೆಂಟ್ ಮಾಡಿರಿ. ಆಮೇಲೆ ಯಾರ್ದು ಆ್ಯನಿವರ್ಸರಿ ಇರ್ತೈತಿ ಅವ್ರ ಹೆಸರು ಕಮೆಂಟ್ ಮಾಡಿರಿ. ಸೊ ನಾನು ಅವ್ರಿಗೆ ಬರ್ಡೇ ದಿವಸ ನಾನು ಅವ್ರಿಗೆ ವಿಶ್ ಮಾಡ್ತೇನೆ ನನ್ನ ಕಡೆಯಿಂದ. ಓಕೆ ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೇನೆ ಅಂತ. ಈಗ ನಾವು ವಾಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಬೈಗ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು. ಸೊ ನಬೈಗ ಹಂಗೆ ಕಿರಿಕಿರಿ ಇರತೈತಿ ಹಂಗೆ. ಅಪ್ಪ ಕಾರ್ ಒಳಗೆ ಬಂದ್ಬಿಟ್ರೆ ಕಾರ್ ಫಸ್ಟ್ ಅಪ್ಪನ ಹೋಗ್ಬಿಡ್ತೈತಿ, ಮತ್ತು ಆಮೇಲೆ ವೇಟ್ ಮಾಡ್ಬೇಕಪ್ಪ. ಅಷ್ಟು ದೂರ ಹೋಗೋಣ, ಅಷ್ಟು ಹೋಗೋಣ ಅಂತ ಹೇಳ್ತಿಲ್ಲ. ಸೊ ನೋಡಿರಿ ಈವ್ನಿಂಗ್ ವೀವ ಹೆಂಗೈತಿ. ಸೊ ಇನ್ನೇನು ಕತ್ಲು ಆಗತ್ತಿತ್ತು. ಫ್ರೆಂಡ್ಸ್, ನಾವೀಗ ಈವ್ನಿಂಗ್ ವಾಕ್ ಹೊಂಟಿವಿ. ಬೈ ಸರಿ ಹಾಕೋ, ಅದು ಸರಿ ಹಾಕೋ. ಸೊ ನೋಡ್ರಿ ಈವ್ನಿಂಗ್ ಆಗೈತಿ. ಸೊ ಈ ಟೈಮ್ನಾಗ 1 ರೌಂಡ್ ಆಗಿ ಬರ್ತೀವಿ. ಸೊ ಚಲೋ ಅನ್ನಿಸ್ತೈತಿ. ಹೋದ್ಮೇಲೆ ಅಭ್ಯಾಸ ಮಾಡ್ಬೇಕಾ, ಹೋಮ್ವರ್ಕ್ ಮಾಡ್ಬೇಕಾ? ಸೊ ಫ್ರೆಂಡ್ಸ್, ಇಲ್ಲೇ ನಾನು ನೈಟಿಗೆ ಊಟದ ರೆಡಿ ಮಾಡ್ಕೊಳತ್ತೀನಿ. ಸೊ ನಾನಿಲ್ಲೇ ಪೊಂಗಲ್ ಮಾಡತ್ತೀನಿ. ಬರೀ ನಾನು ನಿಮಗೆ ಪೊಂಗಲ್ ಮಾಡೋದು ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಡೈರೆಕ್ಟ್ ಕುಕ್ಕರ್ ಒಳಗೆ ಮಾಡ್ತೀನಿ. ಸೊ ಕೆಲವೊಬ್ಬರು ಅದನ್ನು ಅಕ್ಕಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತಾರೆ. ಬಟ್ ನಾನಲ್ಲಿ ಈಸಿ ಮೆಥಡ್ನಾಗ ಕುಕ್ಕರ್ ಒಳಗೆ ಜಲ್ದಿ ಮಾಡುವಂಗೆ ನಾನು ನಿಮಗೆ ಶೇರ್ ಮಾಡ್ಕೊಳತ್ತೀನಿ. ಸೊ ಈಗ ನಾನು ಫಸ್ಟ್ ಇಲ್ಲೇ 2 ವಾಟೆ ಅಕ್ಕಿಗೆ 1 ವಾಟೆ ಹೆಸರು ಬೇಳೆ ತೊಗೊಂಡಿನಿ. ಹೆಸರು ಬೇಳೆನ ಒಂದು ಸ್ವಲ್ಪ ಹುರ್ಕೋಬೇಕು. ಅದೊಂಥರ ಸ್ಮೆಲ್ ಬರ್ತೈತಲ್ಲ, ಪೂರ್ತಿ ಸ್ಮೆಲ್ ಬರೋವರೆಗೂ ಸ್ವಲ್ಪ ನಾವು ಹುರ್ಕೋಬೇಕು. ಈ ಥರ ಮಾಡಿದರೆ ಅದು ಟೇಸ್ಟ್ ಚಲೋ ಬರ್ತೈತಿ. ಸೊ ನೈಟ್ ಏನು ಜಾಸ್ತಿ ಇದು ಮಾಡಲಿಲ್ಲ, ಇದೊಂದ ಮಾಡಿದೆ. ಒಂದು ಸ್ವಲ್ಪ ಸ್ವೀಟ್ ಮಾಡಿದೆ ಅಷ್ಟೇ. ನೋಡಿ ಇದು ಹುರ್ಕೊಳ್ಳೋಕೆ ಒಂದು ಸ್ವಲ್ಪ ಬ್ರೌನ್ ಆಗುವಂಗೆ ಹುರ್ಕೋಬೇಕು. ಆಮೇಲೆ ಇದನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡಿ, ಅಕ್ಕಿ ಹೆಂಗೆ ತೊಳ್ಕೊತೀವಿ ಹಾಗೆ ಇದನ್ನು ತೊಳ್ಕೊಬೇಕು.
ಸೊ ಅದು ನೋಡ್ರಿ ಇದು ಹುರ್ಕೊಂಡೇನಿ. ಗ್ಯಾಸ್ ಆಫ್ ಮಾಡಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಮಾಡಿ ಈಗ ವಾಶ್ ಮಾಡ್ಕೊತೀನಿ ಅದನ್ನು, ಅಕ್ಕಿ ಮತ್ತು ಹೆಸರುಬೇಳೆ. ಸೊ ಭಾಳ ಕ್ವಿಕ್ಕಾಗಿ ಆಗ್ತೈತಿ ಫ್ರೆಂಡ್ಸ್ ಇದು. ಸೊ ಜಾಸ್ತಿ ಇನ್ನೂ ಬೇಡ ಇದಕ್ಕೇನು, ಬರೀ ಇದು ನೋಡಿ ಎಣ್ಣೆ ಹಾಕೀನಿ, ಸ್ವಲ್ಪ ತುಪ್ಪ ಹಾಕೀನಿ, ಸ್ವಲ್ಪ ಜೀರಿಗೆ ಭಾಳ ಹೊತ್ತಿಸ್ಬಾರ್ದು. ಸ್ವಲ್ಪ ಇದ್ದಾಗ ಮೆಣಸಿನ್ಕಾಯಿ ಹಾಕ್ಬೇಕು, ಆಮೇಲೆ ಕೊತ್ತಂಬರಿ, ಕರಿಬೇವು. ಸೊ ನೆಕ್ಸ್ಟ್ ನಾನು ಇಲ್ಲಿ ಏನು ಹಾಕತ್ತೀನಿ ಅಂದರೆ ಹಸಿ ಶುಂಠಿ ಮತ್ತು ಮೆಣಸು, ಅದನ್ನು ಪೌಡ್ರ್ ಮಾಡಿದ್ದು ಪೇಸ್ಟ್ ಮಾಡಿ ಹಾಕೊಳತ್ತೀನಿ. ಇಲ್ಲಿ ಬೇಕಂದ್ರೆ ನೀವು ಹಂಗೆ ಮೆಣಸು ಕಾಳು ಹಾಕ್ಕೋಬೋದು, ಬಟ್ ನಾನೀಗ ಅದು ಬಾಯಿಗೆಲ್ಲ ಸಿಕ್ಕೈತಿ, ಆಮೇಲೆ ಒಮ್ಮೆ ತಿಂದ್ಕೊಳ್ಳೆ ಖಾರ ಆಗ್ತೈತೆ ಅಂತೇಳಿ ನಾನು ಒಂದು 4 ಮೆಣಸು ಪೌಡರ್ ಮಾಡೀನಿ. ಅದ್ರೊಳಗೆ ಹಸಿ ಶುಂಠಿ ಹಾಕಿ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ಕೊಂಡೀನಿ ಆತು. ಆಮೇಲೆ ಇಲ್ಲಿ ಅಕ್ಕಿ ತೊಳೆದು ಇಟ್ಕೊಂಡೀನಿ. ಆಮೇಲೆ ಡೈರೆಕ್ಟಾಗಿ ನೀರು ಹಾಕಿಬಿಡ್ಬೇಕು. ಸೊ ಹಿಂಗೆ ನಾನು ಸೊ ಇಲ್ಲಿ 2 ಅಕ್ಕಿ 2 ವಾಟೆ ಅಕ್ಕಿ, ಆಮೇಲೆ 1 ವಾಟೆ ಹೆಸರುಬೇಳೆ ಐತಲ್ಲ, ಟೋಟಲ್ 3. ಸೊ 6 ಕಪ್ಸ್ ನೀರು ಹಾಕೀನಿ ಈಗ. ಸೊ ನೋಡಿರಿ ಇಷ್ಟು ಹಿಂಗಾಗೈತಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮತ್ತೇನೂ ಇಲ್ಲ, ಇದಕ್ಕೆ ಇಷ್ಟ ಹಾಕಿಬಿಟ್ರೆ ಮುಗೀತೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಕಲರ್ಗೆ. ಸೊ ಆಯ್ತು ನೋಡಿ, ಇಷ್ಟ ಇದೆ. ಭಾಳ ಕ್ವಿಕ್ಕಾಗಿ ಆಗ್ತೈತಿ. ಡೈರೆಕ್ಟ್ ನೀವು ಕುಕ್ಕರ್ನಾಗೂ ಮಾಡ್ಕೊಬೋದು. ಆಮೇಲೆ ಬೇರೆ ಥರ ನೀವು ಬೇಳೆ ಬೇಯಿಸ್ಕೊಂಡು ಆದಮೇಲೆ ಒಗ್ಗರಣೆ ಹಾಕೋದು ಅದು ಥರನೂ ಮಾಡ್ಬೋದು. ಬಟ್ ನನಗದು ಒಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅನ್ನಿಸ್ತು. ಸೊ ನಾನಿಲ್ಲೇ ಕ್ವಿಕ್ಕಾಗಿ ಆಗಲಿ ಅಂತೇಳಿ ಹಿಂಗೆ ಮಾಡ್ಕೊಳತ್ತೀನಿ. ಸೊ ನೋಡಿರಿ ಕುಕ್ಕರ್ ಸೀಟಿ ಆಗತೈತಿ ಈಗ. ಸೊ 2 ಸೀಟಿ ಆದರೆ ಸಾಕು, ಇದಕ್ಕೆ ಜಾಸ್ತಿ ಬೇಡ. ಯಾಕಂದ್ರೆ ಸ್ವಲ್ಪ ನೀರು ಇದ್ರೇ ಸ್ವಲ್ಪ ಚಲೋ ಅನ್ನಿಸ್ತೈತಿ ಪೊಂಗಲ್. ಅಕಸ್ಮಾತಾಗಿ ನಿಮ್ಗೆ ನೀರು ಅದನ್ನು ಮಿಕ್ಸ್ ಮಾಡ್ಕೊಬೋದು. ಸೊ ನೋಡಿರಿ ಇಲ್ಲೇ ನಂದು ಕರೆಕ್ಟ್ ಆಗೈತಿ. ಸೊ ನೀರು ಅನ್ಸಾತೈತಿ. ಈಗ ಇದನ್ನು ನಾನು ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಎಲ್ಲ ಒಗ್ಗರಣೆ ಎಲ್ಲ ಮ್ಯಾಲೆ ಬಂದಿದ್ದಾಗೈತಿ. ಸೊ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ ಅದನ್ನು. ಸೊ ನೋಡಿರಿ ಈಗ ಕರೆಕ್ಟ್ ಮೆತ್ತಗೆ ಹೆಂಗೆ ನೀರು ಬೇಕು ಹಂಗಾಗೈತಿ. ಸೊ ನೋಡಿರಿ ರೆಡಿ ಆಯ್ತು ಪೊಂಗಲ್. ಒಂದು 5 ಮಿನಿಟ್ಸ್ನಾಗ ಮಾಡ್ಕೊಂಬಿಡ್ಬೋದು. ಸೊ ಆರಾಮಿಲ್ಲ ಅಂದರೆ ನೆಗಡಿ ಕೆಮ್ಮು ಈ ಥರ ಆಗಿದ್ದರೆ, ಜ್ವರ ಬಂದಿದ್ರೆ ಇದನ್ನು ಮಾಡಿ ತಿನ್ಬೋದು. ಟೇಸ್ಟು ಇರ್ತೈತಿ. ಬಾಯಿ ಕೆಟ್ಟಿರ್ತೈತಲ್ಲ, ಇದು ಮೆಣಸು ಅಲ್ಲ, ಅದರಿಂದ ಟೇಸ್ಟ್ ಆಗ್ತೈತಿ. ಸೊ ನೋಡಿರಿ ಪೊಂಗಲ್ ರೆಡಿ ಆಯ್ತು. ಸೊ ನಾನೊಂದು ಸ್ವಲ್ಪ ರವದ್ದು ಸ್ವೀಟ್ ಮಾಡಿದ್ದೆ, ಶಿರಾ ಅಂತೀವಿ, ಅದನ್ನು ಮಾಡಿದ್ದೆ. ಆಮೇಲೆ ಇದು ಈ ಥರ ನೋಡಿ ಪೊಂಗಲ್. ಫ್ರೆಂಡ್ಸ್ ಪ್ಲೀಸ್ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿರಿ, ಶೇರ್ ಮಾಡಿರಿ, ಆಮೇಲೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನಿಲ್ಲೇ ಉತ್ತರ ಕರ್ನಾಟಕ ರೆಸಿಪೀಸ್ ಹೇಳ್ತೀನಿ. ಸೊ ನಾನಿವತ್ತಿಲ್ಲಿ 2 ರೆಸಿಪಿ ತೋರಿಸೀನಿ. ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಚುರ್ಮರಿ ಸೂಸ್ಲಾ ಮತ್ತು ಪೊಂಗಲ್, ಖಾರ ಪೊಂಗಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.